ಅಫಿಷಿಯಲಿ ಫಸ್ಟ್ ಲೈವ್ ಸ್ಟ್ರೀಮ್. ವೆಲ್ಕಮ್ ಟು ಶನಿವಾರದ ಅಡುಗೆ ಸಂಭ್ರಮ. ನಾವು ಕುಕ್ ಮಾಡ್ತೀವಿ. ಆಗೊಂದು ಫಿಟ್ ಚೆಕ್ ಮಾಡ್ಕೊಳ್ವಾ ಫಸ್ಟ್ ಕ್ವಿಕ್ ಆಗಿ. ನಂದೊಂದು ಫಿಟ್ ಹೇಗಿದೆ ಅಂತ ನೋಡಿ. ನಿಮಿಷ. ಮೈ ಔಟ್ಫಿಟ್. ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಓಕೆ, ಔಟ್ಫಿಟ್ಟಿಂದ ಶುರು ಮಾಡುವ. ಮತ್ತೇನು ಮಾತಾಡೋದು? ಇವತ್ತು ಆ್ಯಕ್ಚುಲಿ ನಾನೊಬ್ಳೆ. ಸೊ ಥ್ಯಾಂಕ್ ಯು. ಇಬ್ಬರಿದ್ದೇವೆ ಲೈವ್ ಸ್ಟ್ರೀಮಲ್ಲಿ ಈಗ. ಸೊ ನಾನು ನನ್ನ ಔಟ್ಫಿಟ್ ಬಗ್ಗೆ ಹೇಳ್ತೇನೆ. ಸೊ ಇದು ಆಲ್ಮೋಸ್ಟ್ ನಾನು ಸೆಕೆಂಡ್ ಪಿ ಯು ಇದ್ದಾಗ, ಸೆಕೆಂಡ್ ಪಿ ಯು ಸಿಯಲ್ಲಿ ನಮ್ಮದು ಕಾಲೇಜ್ ಡೇ ಇತ್ತು. ಕಾಲೇಜ್ ಡೇ ಅವತ್ತು ತಗೊಂಡ ಸ್ಕರ್ಟ್. ಆ್ಯಂಡ್ ಇದು ನನ್ನ ಅಣ್ಣನ ಎಂಗೇಜ್ಮೆಂಟಿಗೆ ತೆಗೆದದ್ದು, ನನ್ನ ಕಸಿನ್ನ ಎಂಗೇಜ್ಮೆಂಟಿಗೆ ತೆಗೆದದ್ದು. ಸೇಮ್ ಈ ಬ್ಲೌಸ್ ಕೂಡ ಎಲ್ಲ ಮ್ಯಾಚ್ ಮಾಡ್ಕೊಂಡು ಹಾಕಿದ್ದು, ಎಲ್ಲ ಸಪ್ರೇಟ್. ಸೊ ನಾನು ಹುಡುಕುವಾಗ ಒಂದು ಸಿಕ್ತು, ಅದಕ್ಕೆ ಚಂದ ಅದು ಇದು ಎಲ್ಲ ಮ್ಯಾಚ್ ಮಾಡಿಕೊಂಡು ಈ ಡ್ರೆಸ್ ಮಾಡ್ಕೊಂಡು ಅಷ್ಟೇ. ಸೊ ಓಕೆ, ಇವತ್ತು ನಾವು ಚರ್ಮುರಿ ಮಾಡ್ತಿದ್ದೆ. ನಾನು ಮಂಗಳೂರು ಸೈಡಿಂದ, ದಕ್ಷಿಣ ಕನ್ನಡ ಸೈಡಿಂದ ಆದ್ರಿಂದ ನಮ್ಮಲ್ಲಿ ಚರ್ಮುರಿ ಫೇಮಸ್. ಜಾತ್ರೆಯಲ್ಲಿ ಬಂದರೆ ನೀವು ನಮ್ಮದು ಪುತ್ತೂರು, ನಮ್ಮದು ಮಂಗಳೂರು ಸೈಡಲ್ಲೆಲ್ಲ ಜಾತ್ರೆಯಲ್ಲಿ ಬಂದರೆ ನಿಮಗೆ ಚರ್ಮುರಿ ಇರ್ತದೇನೆ. ಪ್ರಭು ಚರ್ಮುರಿದ್ದೇ 4-5 ಗಾಡಿ ಇರ್ತದೆ. ದಕ್ಷಿಣ ಕನ್ನಡದವರಿದ್ರೆ ಗೊತ್ತಿರ್ಬೋದು, ಚರ್ಮುರಿ ಫೇಮಸ್ ನಮ್ಮಲ್ಲಿ. ಹಾಗೆ ನಂದು ಫಸ್ಟ್ ಅಡುಗೆ ಇವತ್ತು ಚರ್ಮುರಿ. ಸೊ ನನಗೂ ತುಂಬ ಇಷ್ಟ ಚರ್ಮುರಿ ಅಂದರೆ. ನಾವು ಫಸ್ಟು ಏನೆಲ್ಲ ಬೇಕು ಅದನ್ನು ಆರ್ಡರ್ ಮಾಡ್ಕೊಳ್ಳುವ. ಆಮೇಲೆ ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ. ಆಮೇಲೆ ನಾವು ಅದನ್ನು ಪ್ರಿಪೇರ್ ಮಾಡುವ. ನಾನು ಪ್ರಿಪೇರ್ ಮಾಡ್ತೇನೆ, ನೀವು ಅದನ್ನು ನೋಡಿ ಮತ್ತು ನನಗೆ ಹೇಳಿ ಹೇಗೆ ಮಾಡ್ತಿದ್ದೇನೆ, ಹೇಗಾಯಿತು ಅಂತ. ಆಮೇಲೆ ನಾನು ಟೇಸ್ಟ್ ಮಾಡಿ ನಾನು ಹೇಳ್ತೇನೆ ನಾನು ಮಾಡಿದ್ದು ಹೇಗಾಯಿತು ಅಂತ. ಅಷ್ಟೇ. ಸುಮಾರು ಆಪ್ಷನ್ಸ್. ಐ ಗೆಸ್ ನಂಗೆ ಗೊತ್ತಿಲ್ಲ ಯಾವ ಥರ ಬರ್ತಿದೆ ಅಂತ. ನಾನು ಶಾಪಲ್ಲಿ ಹೋಗಿ ನೋಡಿದೆ, ಇಷ್ಟು ಸಿಕ್ತು, ಇಷ್ಟು ದೊಡ್ಡ ಪ್ಯಾಕೆಟ್. ಅದಕ್ಕೆ ನಾನು ಅಂದ್ಕೊಂಡೆ ಆರ್ಡರೇ ಮಾಡಿ, ಬೆಟರ್ ಆಪ್ಷನ್ ಅಲ್ಲ. ಈರುಳ್ಳಿ ಇದೆ, ಟೊಮ್ಯಾಟೊ ಇದೆ, ಬಟ್ ಅದು ಸ್ವಲ್ಪ ಹಣ್ಣಾದರೆ ಚೆನ್ನಾಗಿರ್ತದೆ. ಸೊ ನಾವು ಟೊಮ್ಯಾಟೊ ಆರ್ಡರ್ ಮಾಡುವ. ಮೆಣಸು ಏನು ಹಾಕಲ್ಲ, ಅದಕ್ಕೆ ನಾವು ಮೆಣಸಿನ ಪೌಡರ್ ಹಾಕ್ತೇವೆ. ಸೊ ಮೆಣಸಿನ ಪೌಡರ್ ನನ್ನ ಹತ್ರ ಇದೆ. ಅದರಲ್ಲಿ ಉಪ್ಪು ಇದೆ ನನ್ನ ಹತ್ರ. ನೆಕ್ಸ್ಟ್ ಕ್ಯಾರೆಟ್ ಬೇಕು. ನಾನು ಕ್ಯಾರೆಟನ್ನು ಇತ್ತು ನನ್ನ ಹತ್ರ ನಿನ್ನೆನೆ. ನಾನು ಆ್ಯಕ್ಚುಲಿ ಮೀಲ್ ಪ್ರೆಪ್ ಮಾಡಿಡ್ತೇನೆ ಡಯೆಟ್ಗೆ, ಹಾಗೆ ನಾನು ಅದನ್ನು ಎಲ್ಲ ಬೇಯಿಸಿಟ್ಟಿದ್ದೆ. ಕ್ಯಾರೆಟ್ ಬೇಕು ಅಂದೆ, ಕ್ಯಾರೆಟ್ ಬೇಕು. ಅದರಲ್ಲಿ ಸ್ವಲ್ಪ ಟೇಸ್ಟ್ ಕೊಡ್ತದೆ, ಕ್ರೇಜಿ ಆಗ್ತದೆ ಕ್ಯಾರೆಟಲ್ಲ. ನಾವು ಅದನ್ನು ಇಷ್ಟಿಷ್ಟು ಹಾಕಲ್ಲ, ಒಂದು ಸ್ವಲ್ಪ ಇಷ್ಟೇ ತಗೊಂಡು ತುರಿದು ಮತ್ತೆ ಹಾಕೋದು. ಆಮೇಲೆ ಲೆಮನ್ ಬೇಕು. ನಿಂಬೆ ಹುಳಿನ ನಾವು ಸ್ವಲ್ಪ ಹಿಂಡ್ತೇವೆ ಅಷ್ಟೇ, ಸ್ವಲ್ಪ ಟೇಸ್ಟಿಗೆ ತಕ್ಕ, ಹುಳಿ ಟೇಸ್ಟಿಗೆ ತಕ್ಕ. ಸೊ ಅದು ಸಹ ನನ್ನ ಹತ್ರ ಇದೆ. ಈರುಳ್ಳಿ ಇದೆ, ಟೊಮ್ಯಾಟೊ ಇಲ್ಲ, ಅದನ್ನು ಕೊಟ್ಟೆ. ಕೊತ್ತಂಬರಿ ಸೊಪ್ಪಿದೆ, ಕಡಲೆ, ಐ ಗೆಸ್ ಕಡಲೆ ಸರಿ. ಏನು ಆ್ಯಕ್ಚುಲಿ ಸ್ಟ್ರೀಮಿಂಗಲ್ಲೂ ಯಾರೂ ಇಲ್ಲ ಅಲ್ಲ, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಒಬ್ಬಳೇ ಏನು ಮಾಡೋದು, ಏನೂ ಗೊತ್ತಾಗ್ತಿಲ್ಲ. ನಾನು ಮಂಡೇ ಟು ಫ್ರೈಡೇ ನಾವು ಪಿಲಾಟಿಸ್ ಕೂಡ ಮಾಡ್ತೇವೆ, ವರ್ಕೌಟ್ ಮಾಡ್ತೇವೆ. ಪ್ಲೀಸ್ ಜಾಯಿನ್ ಆಗಿ. 7 o'clock ನಾವು ವರ್ಕೌಟ್ ಶುರು ಮಾಡ್ತೇವೆ. ಮ್ಯಾಟ್ ಪಿಲಾಟಿಸ್ ನಾನು ಹೇಳ್ಕೊಡ್ತೇನೆ. ನಾನು ವರ್ಕೌಟ್ ಮಾಡೋದು, ನನ್ನ ಜೊತೆ ನೀವು ಸಹ ವರ್ಕೌಟ್ ಮಾಡ್ಬೋದು. ಬಿಗಿನರ್ಸ್ಗೆ ಕೂಡ ಆರಾಮ್ಸೆ ಮಾಡ್ಬೋದು, ಯಾಕಂದರೆ ಬೇಸಿಕ್ಕಿಂದನೇ ನಾನು ಶುರು ಮಾಡೋದು ಎಲ್ಲನೂ. ಮಂಡೇ ಟು ಫ್ರೈಡೇ 7 o'clock ಪಿಲಾಟಿಸ್. ಆ್ಯಂಡ್ ಸ್ಯಾಟರ್ಡೇ ಏನಾದರೂ ಹೀಗೆ ಕುಕ್ ಮಾಡಿ, ನನಗೆ ಕುಕ್ ಮಾಡೋದಂದರೆ ಭಾರಿ ಇಷ್ಟ. ಒಂಥರ ನನ್ನ ಚೀಟ್ ಮೇಲ್.
ಸ್ಯಾಟರ್ಡೇ. ನಾವೀಗ ವೆಜಿಟೇಬಲ್ಸನ್ನೆಲ್ಲ ಕಟ್ ಮಾಡ್ಕೊಳ್ವ, ಅದಾದ್ಮೇಲೆ ನಾವು ಒಂದೊಂದೇ ಅದನ್ನ ಮಿಕ್ಸಪ್ ಮಾಡೋದು ಮಾತ್ರ ದೊಡ್ಡ ಕೆಲಸ. ಅಂದ್ರೆ ದೊಡ್ಡ ಕೆಲಸ ಕೂಡ ಅಲ್ಲ, ಅದೊಂದೇ ಕೆಲಸ ಇರೋದು, ಮತ್ತೇನಿಲ್ಲ. ಒಂದು ಕಟ್ ಮಾಡ್ಕೊಳ್ವಾ ನಾವು, ಆಚೆ ಈಚೆ ಹೋಗುದೇ ದೊಡ್ಡ ಕೆಲಸ. ಸೊ ಇದನ್ನ ಕಟ್ ಮಾಡ್ಕೊಂಡ ಇವಾಗ ಒಂದು ಟೊಮ್ಯಾಟೊ ಸಾಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ತುಂಬ ದೊಡ್ಡದು ಬೇಡ. ಯಾಕಂದ್ರೆ ನಮ್ಗದು ಆ ದೊಡ್ಡ 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 ಪೀಸ್ ಸಿಗ್ಬಾರ್ದು, ಬಾಯಿಗೆ ಚಂದ ಆಗೋದಲ್ಲ. ಇವಾಗ ಇಷ್ಟು ಚಾಪ್ ಮಾಡಿದ್ವಿ. ಉಪ್ಪು ಹಾಕುವ. ನನಗೆ ಎಕ್ಸೈಟ್ ಆಗ್ತುಂಟು, ತಿನ್ಲಿಕ್ಕೇನೆ ಎಕ್ಸೈಟ್ ಆಗ್ತದೆ. ಇಷ್ಟು ಸಾಕು ಅನ್ಸುತ್ತೆ. ಮೆಣಸಿನ ಹುಡಿ ಸ್ವಲ್ಪ, ಖಾರಕ್ಕೆ ತಕ್ಕ, ಸಾಕಲ್ಲ. ನಾವು ನಿಂಬೆ ಹುಳಿ ಹಾಕುವ, ಸಾಕು. ನೋಡಿ ಚೆನ್ನಾಗಾಯ್ತಲ್ಲ. ಈಗ ನೋಡಿ ಇಷ್ಟ ಆಯ್ತು. ಅದರ ಖುಷಿ ಆಗ್ತದೆ ಆಗ. ಮಸಾಲೆಯನ್ನು ಟೇಸ್ಟ್ ಮಾಡೋ ಸಮಯ. ಉಪ್ಪು ಕಮ್ಮಿ ಇರ್ಬೋದಾ? ಸೊ ಕೊಕೊನಟ್ ಆಯಿಲ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಒಂದು 2 ಸ್ಪೂನ್ ಆಗುವಷ್ಟು, ಸ್ಪೂನ್ ಇಟ್ಟಿದ್ದೇನೆ ಕೆಳಗಡೆ, ಸಾಕು. ಇದು ಮೇನ್. ಇದು ಹಾಕಿದ್ರೆ ನಮ್ಮದು ಚಾರ್ಮರಿ ಮುಗೀತು. ಸೊ ತುಂಬಾ ಓಪನ್ ಮಾಡೋದು ಶಾಲ್ ತುಂಬ ಉಪದ್ರ ಮಾಡ್ತುಂಟು. ಮೇನೆ ಕಲ್ಸದು ನೋಡ, ಸರಿ ಜಾಗದಲ್ಲಿ ಇಡುವ. ಪಾತ್ರೆಯಲ್ಲಿ ಹೀಗಿಟ್ಟು ಒಂದು ದೊಡ್ಡ ಕಟಾರ ಇಡ್ತಾರೆ, ಹೇಗಿಡ್ತಾರೆ, ಕೈಲಿ ತಕೊಳ್ತಾರೆ, ಹೀಗೆ ಫುಲ್ ಅದು ಅದ್ರ ಅಟ್ಟುತ್ತದೆ. ನನಗೆ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆಲ್ಲ ಮಾಡಿದ್ರೆ. ಮತ್ತೆ ನನ್ನ ಹತ್ರ ಅಷ್ಟು ದೊಡ್ಡ ಪಾತ್ರೆ ಸಲ್ಲ. ನನಗೆ ಆಸೆ ಆಗ್ತುಂಟು. ಲೆಟ್ಸ್ ಗೋ. ಆಯ್ತು. ಐ ಗೆಸ್ ಮಸಾಲೆ ಇಷ್ಟಿದ್ರೇನೆ ಚಂದ ಅನ್ಸುತ್ತೆ. ಮಸಾಲೆ ಸಾಕಾಗಲಿಲ್ವಾ? ಇವಾಗ ಚರ್ಮುರಿ ನಮಗೆ ಹೇಗೆ ಕೊಡ್ತಾರೆ ನಾವು ಹಾಗೆ ಮಾಡುವ. ಒಂದು ನಿಮಿಷ. ಸೊ ಮಿಡಲ್ ಪೇಜ್ ಕೋನ್ ಮಾಡ್ತಿದ್ದೇವೆ. ಮಿಡಲ್ ಪೇಜ್ ತಿನ್ನೋದನ್ನ ತಿನ್ನೋ ಥರನೇ ತಿನ್ಬೇಕು, ಹೇಗಾಗೋ ತಿನ್ಬಾರ್ದು.
ಇವಾಗ ಇವಾಗ ಕೋನ್ ಮಾಡೋಣ. ಇಲ್ಲಿಂದ ಹೀಗೆ ತಕೊಂಡು ಇಲ್ಲಿಂದ ಹೀಗೆ ತಕೊಂಡು ಹೀಗೆ ಈಸಿ. ಇದಕ್ಕೆ 30 ರೂಪಾಯಿ. ಹೇಗೆ ಕರೀತಾರೆ? ಚರ್ಮುರಿ 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 ಬೇಕಾ? ಚರ್ಮುರಿ. ಬನ್ಯಕ್ಕ ಬನ್ಯಣ್ಣ ಚರ್ಮುರಿ ತಿನ್ನಿ. ಇವಾಗ ಇದನ್ನು ಫಿಲ್ ಮಾಡುವ. ಏನು ಗೊತ್ತಾ, ಎಷ್ಟೇ ಹೊರಗಡೆ ಹೋದ್ರು ತಿಂದ್ರೂ ನಮಗೆ ನಾವೇ ಮಾಡೇ ಒಂಥರ ತಿನ್ಲಿಕ್ಕೆ ಖುಷಿ ಆಗ್ತದೆ. ಅದು ಯಾರಾದ್ರೂ ಟೇಸ್ಟಿಗೆ ಇರಬೇಕು ಅಲ್ಲ. ಅಂದರೆ ಯಾರಾದ್ರೂ ಟೇಸ್ಟಿಗಿದ್ರೆ ಅಂತ ಹೇಳ್ತೇನೆ, ಟೇಸ್ಟ್ ಮಾಡಲಿಕ್ಕಿದ್ರೆ, ನಂಗೆ ಅಷ್ಟು ಪೇಷನ್ಸ್ ಇಲ್ಲ, ಹೀಗೆ ಆಗ್ತದೆ. ಸ್ಪೂನಲ್ಲೆಲ್ಲ ಬರೋದಿಲ್ಲ. ಆವಾಗಲೇ ಇಷ್ಟು ಸಹ ಕಾಯಿಸ್ಬಾರ್ದು. ಇಷ್ಟು ಕಾಯಿಸಿದ್ರೆ ಅದು ತಣ್ಣಗಾಗ್ತದೆ. ಇದು ಆಗಿ ಸಾಯ್ತು. ಇಷ್ಟು ಬೇಗ ತಣ್ಣಗ ಆಗುದಿಲ್ಲ. ನನ್ನ ಅಪ್ಪ ಜಾತ್ರೆಗೆ ನಾವು ಬಾರದೇ ಇದ್ದು ನನ್ನ ಅಪ್ಪ ಅಮ್ಮ ಮಾತ್ರ ಹೋದ್ರೆ, ಅಥವಾ ನನ್ನ ಅಪ್ಪ ಕೆಲಸ ಮುಗಿಸ್ಕೊಂಡು ಜಾತ್ರೆ ಟೈಮಲ್ಲೆಲ್ಲ ಬರುವಾಗ ನನ್ನಪ್ಪ ಪಾರ್ಸಲ್ ತರ್ತಿದ್ರು. ಆಗ ಒಳ್ಳೆ ಆಗ್ತಿತ್ತು. ಅದು ಸ್ವಲ್ಪ ಮೆತ್ತಗಾಯ್ತು. ಹಾಗೆ ಹೀಗಿರಲ್ಲ. ದೊಳೆ ಇಲ್ಲ, ಬೆಂಗಳೂರು ದೊಳೆ ಇಲ್ಲ. ಸೊ ನಮ್ಮ ಆಕ್ಚುಲಿ ಊರಲ್ಲೆಲ್ಲ ಒಳ್ಳೆ ಸಿಗ್ತದೆ. ಅಂದ್ರೆ ಒಳ್ಳೆ ಅದನ್ನೇ ನೋಡೋದು. ಅಂದ್ರೆ ತಿನ್ನುವಾಗ ಕರುಮ್ ಕುರುಮ್ ಅಂತ ಹೇಳ್ತದೆ. ಬಟ್ ಇದು ಹೇಳ್ತಿಲ್ಲ ಹಾಗಂತ ಹೇಳಿ ಟೇಸ್ಟ್ ಒಳ್ಳೇದಿಲ್ಲ ಅಂತಲ್ಲ, ಟೇಸ್ಟ್ ಕೂಡ ಒಳ್ಳೆ ಇದೆ. ಸೊ ಲೆಟ್ಸ್ ಈಟ್ ಒಂಟಿ. ಅಂಡ್ ಚಾರ್ಮುರಿ ನಾನು ಟೇಸ್ಟ್ ಮಾಡ್ಬಿಟ್ಟಲ್ದೆ. ಸಾಕಾಗಿದೆ, ಸುಳ್ಳಾಡ್ದಿಲ್ಲ, ಆಕ್ಚುಲಿ ಸಾಕಾಗಿದೆ. ಬೇರೆ ಇದೆಲ್ಲ ಸಿಂಪಲ್ ರೆಸಿಪಿ ಅಲ್ಲ, ನೀವು ಅಷ್ಟು ಪಾಕ ಮಾಡಬೇಕು ಅಂತಿಲ್ಲ. ಚೆನ್ನಾಗಿದೆ ಮಾತ್ರ. ಇದು ಎಷ್ಟು ತಿಂತ ಬಿಡೋದಿಲ್ಲ. ಅಂದ್ರೆ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ಕ್ಯಾಲರೀಸ್ ಕೂಡ ಕಮ್ಮಿ, ಏನು ಪ್ರಾಬ್ಲಮ್ ಇಲ್ಲ. ಹೊಟ್ಟೆ ಸಹ ತುಂಬುತ್ತದೆ, ಅಂದ್ರೆ ನಿಮ್ಮ ಆಸೆ ಸಹ ಹೋಗ್ತದೆ. ಮಸ್ಟ್ ಟ್ರೈ. ನಂಗೆ ನೀವು ಸಹ ಮಾಡ್ಬಿಟ್ಟು ಹೇಳಿ. ನಿಜ ಚೆನ್ನಾಗಿದೆ, ಸುಮ್ಮನೆ ಹೇಳ್ತಿಲ್ಲ. ಇದನ್ನು ತಿನ್ನಕ್ಕಾಗುತ್ತಾ? ಒಂದೊಂದ್ಸಲ ವಿಪರೀತ ಖಾರ ಮಾಡ್ತಾರೆ, ನೀವು ಹೇಳ್ಬೇಕಾಗ್ತದೆ. ಇದನ್ನ ಹೀಗೆ ತಿನ್ನುವ. ಲೈಟ್ ಪೆಪ್ಪರ್ ಹಾಕ್ಬೇಕಿತ್ತ ಅಂತ.
ಮತ್ತು ಬೇರೆ ಪೆಪ್ಪರಲ್ಲಿ ಕೊಡ್ತಾರೆ, ಇದು ಪೆಪ್ಪರಲ್ಲಿ ಅಲ್ಲ. ಅಥವಾ 2 ಪೆಪ್ಪರ್ ಮಿಕ್ಸ್ ಮಾಡಬೇಕಿತ್ತು, ಚೆನ್ನಾಗಾಗ್ತಿತ್ತೇನ. ನನಗೆ ಜಾತ್ರೆದೇ ನೆನಪು ಬರ್ತದೆ ಚರ್ಮುರಿ ಎಲ್ಲ ತಿನ್ನುವಾಗ. ಇದೊಂದು ಹೋದ ಕೂಡಲೇ ನನ್ನ ಅಪ್ಪ ಫಸ್ಟ್ ಹೇಳೋದು ಆಗ್ಬರಿ, ಒಂದು ಚರ್ಮುರಿ ಕೊರ್ಲಣ್ಣ, 2 ಚರ್ಮುರಿ ಕೊರ್ಲಣ್ಣ. ಅದಾದ್ಮೇಲೆ ಐಸ್ ಕ್ರೀಮ್ ಮತ್ತೆ ಟ್ವಿಸ್ಟರ್ ಬೇಕೆ, ಮತ್ತೆ ಗೋಲ್ಗಪ್ಪ ತಿಂತಿದ್ದೆ. ಮೊದಲು ತುಂಬ ತಿಂತಿದ್ದೆ ಗೋಲ್ಗಪ್ಪ, ಈಗ ತಿನ್ನೋದಿಲ್ಲ, ಅವರು ಮಾಡೋದು ನೋಡಿ. ಅಂದರೆ ಜಾತ್ರೆಯಲ್ಲಿ ತಿನ್ನೋದಿಲ್ಲ. ಮತ್ತೆ ಏನು ತಿಂತಾರೆ, ಹೇಗಿದೆ ಮೇಡಮ್? ಮೇಡಮ್ ಸರ್ ಚೆನ್ನಾಗಿದೆ, ನಾನು ಸ್ಟಾಲ್ ಇಡ್ಬೋದು, ನಾನು ಚರ್ಮುರಿ ಸ್ಟಾಲ್ ಇಡ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದೇನೆ. ನಾನು ತಿಂತೇನೆ. ನಾನೇನು ಹೇಳ್ತಿದ್ದೆ, ನಾನು ಜಾತ್ರೆದು ಹೇಳ್ತಿದ್ದೆ. ಅದೇ ಜಾತ್ರೆಯಲ್ಲಿ ಮತ್ತೆ ಏನು ತಿಂತಿದ್ದೆ, ಸುಮಾರು ಸಿಗ್ತದಲ್ಲ. ರೀಸೆಂಟಾಗಿ ನನಗೆ ಕೆಲವ್ರದ್ದು ಅವಿಲ್ ಮಿಲ್ಕ್ ಇಷ್ಟ ಆಗ್ತದೆ, ಅವಿಲ್ ಮಿಲ್ಕ್ ಕುಡಿತೇನೆ. ಅದು ಮತ್ತೆ ಗೋಬಿ ಮಸ್ಟ್, ಗೋಬಿ ಕಂಪಲ್ಸರಿ, ಗೋಬಿ ಬೇಕೆ. ಅದು ನಿಜ ಹೇಳ್ತಾರೆ, ಪ್ರತಿ ಸತಿ ಗೋಬಿ ತಿನ್ಲಿಕ್ಕೆ ಹೋಗ್ತೇವೆ, ಯಾವ ಗೋಬಿ ಸಹ ಒಳ್ಳೇದಿರೋದಿಲ್ಲ. ಆ ಪಾತ್ರ, ಆ ಪರಿಮಳ, ಎಷ್ಟು ತಿನ್ನೋದು ಬೇಡ ಅನ್ಸಿದ್ರು ಒಂಥರ ಕರ್ತಾಗ ಅನ್ನಿಸ್ತದೆ ನಮ್ಮಲ್ಲಿ. ಬನ್ನಿ ಗೋಬಿ ತಿನ್ನಿ ಬನ್ನಿ. ನನ್ನ ಅಮ್ಮನಿಗೆ ಮಸಾಲೆ ಪುರಿ ಅಂದ್ರೆ ಭಾರಿ ಇಷ್ಟ. ಮಸಾಲೆ ಪುರಿ ನಾನು ತಗೊಳ್ತಿರ್ಲಿಲ್ಲ, ಗೋಬಿ ತಗೊಳ್ತಿದ್ವಿ, ಮತ್ತೆ ಕಷ್ಟದಲ್ಲಿ ತಿಂದು ಮುಗಿಸ್ತಿದ್ವಿ. ಬಟ್ ರೀಸೆಂಟಾಗಿ 1 ಗೋಬಿ ತಗೊಂಡು ಶೇರ್ ಮಾಡೋದು. ಈಗ 4 ಜನ ಇದ್ರೆ 2 ಗೋಬಿ ತಗೊಳ್ಳೋದು. ಹಾಗೆ ಹೆಚ್ಚಿನವರು ತಿನ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಶುಗರ್ ಕೇನ್, ಲೈಮ್ ಸೋಡಾ ಲಾಸ್ಟ್, ಎಲ್ಲ ತಿಂದು ಹೊಟ್ಟೆ ಫುಲ್ ಆಗ್ತದಲ್ಲ, ಲಾಸ್ಟಿಗೆ ಲೈಮ್ ಸೋಡಾ, ಅಲ್ಲಿಗೆ ಮುಗೀತು ಜಾತ್ರೆ. 10 ದಿನ ಜಾತ್ರೆ, 10 ದಿನ ಹೋಗ್ತವೆ ತಿನ್ಲಿಕ್ಕೆ. ಮತ್ತೆ ಕೂತೊಳುದೆಲ್ಲ ಇರ್ತದೆ, ಬಟ್ ನನಗೆ ಹೈಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಭಯ, ಹಾಗೆ ನಾನು ಕೂತೊಳುದಿಲ್ಲ ಯಾವುದ್ರಲ್ಲೂ. ತಿಂದು ಖಾಲಿ ಮಾಡಬೇಡ. ಎಂತ ಗೊತ್ತಾ, ಚರ್ಮುರಿ ಎಲ್ಲ ನೀವು ಹಾಗೆ ಬಿಟ್ಬಿಟ್ರೆ, ಅಂದರೆ ತಿನ್ನದೆ ಮತ್ತೆ ಇಡ್ತೇನೆ ಅಂತ ಹೇಳಿ ಪುರಿ ಹಾಕಿದ ಚರ್ಮುರಿ ಅಲ್ಲೇ ಇಟ್ಟರೆ ಮತ್ತೆ ಅದು ವೇಸ್ಟ್ ಆಗ್ತದೆ, ಮತ್ತೆ ಅದನ್ನು ತಿನ್ನಲಿಕ್ಕೆ ಮನಸ್ಸೇ ಬರುವುದಿಲ್ಲ, ಅದು ಸಾಡಿಯೇಬೇಕಷ್ಟೆ. ಅದಕ್ಕೆ ಒಂದು ಫ್ಲೋ ಅಲ್ಲಿ ತಿಂದು ಬಿಡ್ಬೇಕಲ್ಲ. ಈಗ ನಾನು ಮಾಡ್ತಿದ್ದೇನಲ್ಲ ಹಾಗೆ ಒಂಥರ ಹೊಟ್ಟೆ ಸಹ ಫುಲ್ ಆಗ್ತದೆ. ಖಾಲಿ